ಯೋಗಿಗಳು, ಸಂತರು, ತ್ಯಾಗಿಗಳು ಸುಮ್ಮನೆ ಬಂದು ಅವರು ಎಲ್ಲರ ಜನರಿಗೆ ತೋರಿಕೆಗಾಗಿ ಪವಾಡಗಳನ್ನು ಮಾಡಿದವರಲ್ಲ. ಲೋಕ ಕಲ್ಯಾಣವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಮಾಜದ ಒಳಿತಿಗಾಗಿ ಆ ಪವಾಡಗಳು ಕಾಲ ಕಾಲಕ್ಕೆ ಸಹಜವಾಗಿ ನಡೆದು ಹೋದ ಘಟನೆಗಳು. ಗುರು ಎಂದರೆ ಬಹಳ ಶ್ರೇಷ್ಠನಾದವನು ಅವನು. ನಾವು ನೋಡಿದ್ದೀವಿ ಅಲ್ಲ, ಮಕ್ಕಳಿಲ್ಲದ ಗರ್ಭ ಕರಗುವ ಅವಸ್ಥೆಯಲ್ಲಿರುವಾಗ ಆ ದಂಪತಿಗಳಿಗೆ ಕರುಣೆಯ ದೃಷ್ಟಿಯಿಂದ ಮಕ್ಕಳನ್ನು ಕರುಣಿಸಿದ ಯೋಗಿ. ಗುರು ಎಂದರೆ ಹಾಗೆ ಆತ. ತುಳಸಿದಾಸರು ಒಂದು ಸುಂದರವಾಗಿ ದೋಹ ಹೇಳ್ತಾರೆ. ತುಳಸಿದಾಸರು ಹೇಳ್ತಾರೆ, ನಾವೇನಾದರೂ ಗುರುವಿನ ವರ್ಣನೆಯನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದರೆ, ನಾನು ಅಲ್ಲ, ಯಾರೋ ಸಾಕ್ಷಾತ್ ವಿದ್ಯೆಯ ದೇವತೆ ಸರಸ್ವತಿಯ ಕಡೆಯಿಂದ ಗುರುವಿನ ವರ್ಣನೆಯನ್ನು ಬರೆಯಲು ಹಚ್ಚಿದರೆ, ಸಾಗರದ ನೀರುಗಳನ್ನೇ ಮಸಿಯನ್ನಾಗಿ ಮಾಡಿ, ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಗಿಡ ಮರಗಳನ್ನೇ ಲೇಖನಿಯನ್ನಾಗಿ ಮಾಡಿ ಅವಳ ಕೈಯಲ್ಲಿ ಗುರುವಿನ ವರ್ಣನೆ ಬರೆಯಲು ಹಚ್ಚಿದರೆ, ಅವಳಿಂದಲೂ ಗುರುವಿನ ವರ್ಣನೆ ಬರೆದು ಮುಗಿಸಲು ಅಸಾಧ್ಯವಾದದ್ದು ಅಂತ ತುಳಸಿದಾಸರು ಹೇಳ್ತಾರೆ ಈ ಮಾತನ್ನು. ಅಂತಂದರೆ ಗುರು ಮಹಿಮೆ ಎಷ್ಟು ಅಪಾರವಾದದ್ದು, ಶ್ರೇಷ್ಠವಾದದ್ದು. ಅದೇ ಇಲ್ಲಿ ಈ ಪ್ರಸಂಗ ಬರೋದೇ ಸದ್ಗುರು ಸಿದ್ಧಾರೂಢರ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಬಡವ ಬಲ್ಲಿದರ ಕಣ್ಣೀರನ್ನು ಒರೆಸುವುದಕ್ಕಾಗಿ ತಮ್ಮ ಅವತಾರವನ್ನು ತೋರಿಸಿದವರೇ ಹೊರತು, ನಾನು ಏನೋ ಮಾಡಬೇಕು, ನನ್ನ ಅವತಾರವನ್ನು ಜಗತ್ತಿಗೆ ತೋರಿಸಬೇಕಂತ ತೋರಿಸಿದವರಲ್ಲ. ಗುರು ಎಂದರೆ ವಿಶೇಷವಾದವನು. ಸಾಕ್ಷಾತ್ ಭಗವಂತನೇ ಗುರುಗಳ ಮಾತುಗಳನ್ನು ಯಾವತ್ತಿಗೂ ಮೀರಲಾರ. ಒಂದು ವೇಳೆ ಭಗವಂತ ಕೊಟ್ಟ ಮಾತುಗಳು ತಪ್ಪಾಗಬಹುದು, ಹುಸಿ ಹೋಗಬಹುದು, ಆದರೆ ಸದ್ಗುರುನಾಥ ಕೊಟ್ಟ ಮಾತು ಜಗತ್ತಿನಲ್ಲಿ ಹುಸಿ ಹೋಗದು. ಒಮ್ಮೆ ಒಂದು ಹಳ್ಳಿ, ಬಹಳ ಬರಗಾಲ. ಆ ಹಳ್ಳಿಗೆ ಎಷ್ಟು ಬರಗಾಲ ಬಂದಿತ್ತು ಅಂತಂದರೆ, ಅಲ್ಲಿ ಹಳ್ಳ ಕೆರೆಗಳು ಎಲ್ಲವೂ ಬತ್ತಿ ಹೋಗಿಬಿಟ್ಟಿದ್ದವು. ಎಲ್ಲಿ ನೋಡಿದರಲ್ಲಿ ಒಣ ಮರಗಳೇ ಕಣ್ಣಿಗೆ ರಾರಾಜಿಸುತ್ತಿದ್ದವು. ಮರುಭೂಮಿ ಅಂತಾಗಿತ್ತು ಆ ಹಳ್ಳಿ. ಅಷ್ಟೊಂದು ವಿಪರೀತ ಬರಗಾಲ ಆ ಹಳ್ಳಿಗೆ ಆವರಿಸಿಕೊಂಡು ಬಿಟ್ಟಿತ್ತು. ದಿನನಿತ್ಯ ಊರಿನಲ್ಲಿ ಹೆಣಗಳ ರಾಶಿಯ ನೋಡಬೇಕಾಗಿತ್ತು ಗ್ರಾಮಸ್ಥರು. ಪ್ರಾಣಿ ಪಕ್ಷಿಗಳು ದಾಹವನ್ನು ನೊಂದುಕೊಂಡು, ದಾಹ ಆಗ್ತಾ ಇದೆ ಅಂತ ಹೇಳಿಕೊಂಡು ಪ್ರಾಣವನ್ನು ಕಣ್ಣೆದುರೇ ಚೆಲ್ಲುತ್ತಾ ಇದ್ದು. ಮನೆಯ ಸಣ್ಣ ಸಣ್ಣ ಮಕ್ಕಳು ನೀರಿನ ದಾಹಕ್ಕಾಗಿ ಪ್ರಾಣ ಬಿಡ್ತಿದ್ರು. ಆ ಪ್ರಸಂಗ ಊರಿಗೆ ಒದಗಿತ್ತು. ಊರ ಜನ ಎಲ್ಲ ಬೇರೆ ಊರಿಗೆ ಗುಳೆ ಹೊಂಟಿದ್ರು, ದೂರಿಗೆ ಗುಳೆ ಹೊಂಟಿದ್ರು. ಅಲ್ಲೊಬ್ಬ ಸಾಧು ಬರ್ತಾನೆ ಆ ಊರಿಗೆ. ಸಾಧು ಬರ್ತಾನೆ, ನೋಡ್ತಾನೆ ಊರ ಎಲ್ಲ ಸ್ಮಶಾನವಾಗಿ ಬಿಟ್ಟಿದೆ, ಎಲ್ಲ ಗಿಡ ಮರಗಳು ಒಣಗಿ ನಿಂತಿದ್ದಾವೆ. ಊರ ಜನ ಹೇಳಿದರು, ಹಿರಿಯರ ಬಂದು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಗುರುಗಳೇ, ನಮ್ಮ ಊರು ಬರಗಾಲದಿಂದ ತತ್ತರಿಸಿ ಬಿಟ್ಟಿದೆ. ಇಷ್ಟೊಂದು ಬರಗಾಲವನ್ನು ನಾವು ಎಂದಿಯೂ ಕಂಡಿರಲಿಲ್ಲ. ಅಷ್ಟು ಬರಗಾಲ ಬಂದಿದೆ. ನಿಮ್ಮ ಕೃಪಾದೃಷ್ಟಿ ನಮ್ಮ ಮೇಲೆ ಒಂದಿಷ್ಟು ಬೀರಬಾರದೆ ಅಂತ ಸಾಧುಗಳನ್ನು ಜನ ಕೇಳಿಕೊಂಡರು. ಸಾಧುಗಳು ಕರುಣಾವಂತರು. ಇಷ್ಟೊಂದು ನಮ್ಮ ಜನಕ್ಕೆ ಕಷ್ಟ ಬಂದಾಗ ಒಂದಿಷ್ಟು ದೇವ ನೀನು ಕಣ್ಣು ತೆರೆಯಬಾರದ ಅವರತ್ತ ಅಂತ ಗುರುಗಳು ಮನದಲ್ಲೇ ಅಂದುಕೊಂಡು, ಇದಕ್ಕೊಂದು ಏನಾದರೂ ಉಪಾಯ ಮಾಡಬೇಕಲ್ಲ. ಗುರುವನ್ನು, ಆ ವರುಣದೇವನನ್ನು ಭೂಮಿಗೆ ಆಮಂತ್ರಿಸಬೇಕಲ್ಲ ಅಂತ ಗುರುಗಳು ಏನು ಮಾಡಿದರು, ಗ್ರಾಮದ ದೇವರ ಗುಡಿಗೆ ಹೋದರು. ಗ್ರಾಮ ದೇವರ ಗುಡಿಗೆ ಹೋದರು. ಹೋಗಿ ಗುಡಿಯಾಗ ಹೋದರು, ಗರ್ಭಗುಡಿಗೆ ಹೋದರು. ಹೋಗಿ ಮೂರ್ತಿ ಮುಂದೆ, ಗ್ರಾಮ ದೇವನ ಮೂರ್ತಿ ಮುಂದೆ ಕೂತು ಒಂದು 2-3 ತಾಸು ಧ್ಯಾನ ಮಾಡಕತ್ತಿದ್ರು ಗುರುಗಳು. ಧ್ಯಾನ ಮಾಡಿದರು. ಊರು ಜನ ನೋಡ್ತಿತ್ತು. ಧ್ಯಾನ ಮಾಡಿ 2-3 ಗಂಟೆ ಆದಮೇಲೆ ಎದ್ದರು. ಮೂರ್ತಿ ಕಿಮ್ಯಾಗ, ದೇವರ ಮೂರ್ತಿ, ಆ
ಊರ ದೇವನ ಮೂರ್ತಿ ಕಿವ್ಯಾಗ ಹೋಗಿ ಏನೋ ಒಂದಿಷ್ಟು ಪಿಸು ಮಾತುಗಳನ್ನು ಆ ಸಂತರು ಹೇಳಿದರು. ಹೇಳಿ ಹೊರಗಡೆ ಬಂದು ಊರ ಜನಕ್ಕೆ ಹೇಳಿದರು, ನಿಮ್ಮ ಊರಿಗೆ ಒಳಿತಾಗತ್ತೆಪ್ಪ ಅಂತ ಭರವಸೆಯನ್ನು ಕೊಟ್ಟು ಹೋದರು ಸಂತರು. ಹೋದರು. ಇವರೆಲ್ಲ ಕಾಯ್ಕೊಂಡು ಕೂತಿದ್ರು. ಏನೋ ಸಂತರು ಹೇಳಿ ಹೋಗ್ಯಾರ, ಆಗತ್ತೆ ಅಂತ ಕಾಯ್ಕೊಂಡು ಕೂತಿದ್ರು. ಅವತ್ತು ರಾತ್ರಿ ಏನಾಯಿತು ಅಂತಂದರೆ, ಅವರು ಜೀವಮಾನದಲ್ಲೇ ಅಂಥ ಬರಗಾಲವನ್ನು ಕಂಡಿರಲಿಲ್ಲ ಮತ್ತು ಅವರು ಜೀವಮಾನದಲ್ಲೇ ಅಂಥ ಮಳೆಯನ್ನು ಕಂಡಿರಲಿಲ್ಲ. ಅಷ್ಟೊಂದು ಧಾರಾಕಾರವಾದ ವರುಣದೇವ ಆ ಹಳ್ಳಿಗೆ ಕೃಪೆ ಮಾಡಿಬಿಟ್ಟು, ಅಷ್ಟೊಂದು ಧಾರಾಕಾರವಾದ ಮಳೆ ಊರೇ ತೇಲುವಂಥ ಮಳೆ ಆ ಹಳ್ಳಿಯಲ್ಲಿ ಆಯಿತು. ಎಲ್ಲರೂ ಆನಂದದಿಂದ ಪುಳಕಿತರಾದರು. ಯಾರು ಹಳ್ಳಿ ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಿದ್ರೋ ಅವರೆಲ್ಲ ಬಂದರು, ತಮ್ಮ ವ್ಯವಸಾಯವನ್ನು ಪ್ರಾರಂಭ ಮಾಡಿದರು, ಚಿನ್ನದಂಥ ಬೆಳೆಯನ್ನು ಬೆಳೆದ್ರು, ಆನಂದಿಸಿದರು. ದಿನ ಹಬ್ಬವೇ ಹಬ್ಬ. ಅಷ್ಟೊಂದು ಖುಷಿ ನೆಮ್ಮದಿ ಆ ಊರಿನಲ್ಲಿ ತಾಂಡವಾಡೋಕ್ಕೆ ಪ್ರಾರಂಭ ಆಯಿತು. ಇದನ್ನು ಒಬ್ಬ ಊರು ಸಾಹುಕಾರ ಗಮನಿಸ್ತಿದ್ದ, ಈ ಘಟನೆಯನ್ನು. ಅವ ಅಂದ, ಅಲ್ಲ ನಾ ಇಲ್ಲೇ ಊರಾಗ ಅದನು, ಮತ್ತು ನಾನು ಇದನ್ನು ಹೇಳಿದ್ರೆ ಆಕ್ಕಿತ್ತಲ್ಲ, ಯಾರೋ ಬಂದು ಹೇಳಿ ಹೋಗಿದ್ದಕ್ಕೆ ದೇವ್ರು ಇಟ್ಟು ಕೇಳಿಬಿಟ್ಟನ, ನಾ ಊರಾಗ ಅದನ್ನು ನನ್ನ ಮಾತು ಕೇಳಂಗಿಲ್ಲ ನಾವಂತ ಊರು ಸಾಹುಕಾರಿಗೆ ಅನ್ನಿಸ್ತು. ಊರು ಸಾಹುಕಾರ ಮತ್ತೊಂದಿಟ್ಟು ಕೇಳೇ ಬಿಡೋಣಲ್ಲ, ಯಾರೋ ಬಂದು ಹೇಳಿ ಹೋದವನ ಮಾತು ನೆರವೇರಿದೆ, ಒಂದೇ ರಾತ್ರಿಯಲ್ಲಿ ನೆರವೇರಿದೆ. ಒಂದಿಷ್ಟು ನಾನು ಹೋಗಿ ಕೇಳಬೇಕಂತ ಸಾಹುಕಾರ ಬಂದ ಗುಡಿಗೆ ಬಂದ. ಗರ್ಭಗುಡಿ ಒಳಗೆ ಹೋದ. ಅವನು ಧ್ಯಾನಕ್ಕೆ ಕೂತ. ಒಲ್ಲದ ಮನಸ್ಸಿನಿಂದ ಧ್ಯಾನಕ್ಕೆ ಕೂತಿದ್ದ. ಯಾಕಂದ್ರೆ ಅವನು 2-3 ಗಂಟೆ ಕೂತಿದ್ದಲ್ಲ ಯೋಗಿ. ಇವನು ಮತ್ತು ಹಂಗೆ ಕೂತು ಕಿವ್ಯಾಗ ಹೇಳಿದ್ರೆ ಕೇಳ್ತಾನು, ಮತ್ತು ಹಂಗೆ ಹೇಳಿದ್ರೆ ಹೆಂಗೆ ಕೇಳ್ತಾನಂತ ಕೂತ. ಮನಸ್ಸು ಎಲ್ಲೋ ಇತ್ತು, ಸುಮ್ಮನೆ ಆ ದೇಹ ಮಾತ್ರ ಅಲ್ಲಿತ್ತು. ಕಲ್ಮಶ ತುಂಬಿದ ಮನಸ್ಸು ಸುಮ್ಮನೆ ಚಟಪಡಿಸುತ್ತಾ ಕೂತ ಧ್ಯಾನಕ್ಕೆ. ಯಾವಾಗ 2-3 ತಾಸು ಆಕತಿ, ನಾ ಎದ್ದು ಯಾವಾಗ ಕಿವ್ಯಾಗ ಹೇಳ್ತೀನಿ. ಧ್ಯಾನ ಇಲ್ಲ, ವಿಚಾರ ಹೇಳೋದು, ಕಿವ್ಯಾಗ ಹೇಳೋದು, ಏನು ಬೇಕು ಅದನ್ನು ಹೇಳಬೇಕು, ಅದೇ ತಲೆಯಲ್ಲಿ ಸುಳಿತಾ ಇತ್ತು. 2-3 ತಾಸು ಆದ ನಂತರ ಎದ್ದು ದೇವನ ಮೂರ್ತಿಯ ಕಿವಿಯಲ್ಲಿ ಇವನು ಪಿಸು ಮಾತುಗಳನ್ನು ಹೇಳಿ ಮನೆಗೆ ಬಂದ. 1 ರಾತ್ರಿ ನೋಡಿದ, ಆಗಲಿಲ್ಲ. 2 ರಾತ್ರಿ ನೋಡಿದ, ಆಗಲಿಲ್ಲ. 3 ರಾತ್ರಿ ನೋಡಿದ, ಆಗಲಿಲ್ಲ. ಏನು ಕೇಳಿದ್ದಲ್ಲ ಆ ಆಸೆ ನೆರವೇರಲಿಲ್ಲ. 15 ದಿವಸ ಹೊತ್ತು ಸಿಟ್ಟು ಬಂತು ಇವಂಗೆ ಸಾಹುಕಾರಗ. ಅಲ್ಲ, ಯಾವ ಬಂದು ಹೇಳಿ ಹೋಗಿದ್ದ ಮಾತು ಕೇಳ್ಯ ನಾವು ದೇವರು, ಊರಾಗ ನಾ ಸಾಹುಕಾರ, ನನ್ನ ಮಾತನ್ನು ಕೇಳಿಲ್ಲ, ಒಂದಿಟ್ಟು ಕೇಳೇ ಬರೋಣ ಅಂತ ಗುಡಿಗೆ ಬಂದ ಊರು ಜನಕ್ಕೆ ಕೇಳುವಂಗೆ ದೇವ್ರನ್ನ ಬೇದ್ರೆ ಅವಂಗ ಮರ್ಯಾದೆ ಇರಂಗಿಲ್ಲ ಅಂತ ಗರ್ಭಗುಡಿ ಬಾಕಲ ಹಾಕಿ ಬೇಯಕ್ಕೆ ಚಾಲು ಮಾಡಿದ. ದೇವ್ರು ಎದ್ದು ಬಂದ. ಯಾಕೋ ಇಷ್ಟು ಬೇಯಾಕತ್ತೀಯ ಅಂತಂದ. ಅವಂದ, ಅಲ್ಲರಿ ಅವನು ಯಾರೋ ಒಬ್ಬ ಮಾನ್ಯ ಸಾಧು ಬಂದಿದ್ದ, ಅವನ ಮೇಲೆ ಒಂದು ಬಟ್ಟೆ ತುಂಡಿರಲಿಲ್ಲ, ಅಂಥ ಸಾಧು ಬಂದಿದ್ದ. ದಿನ ಒಂದು ಮನೆ ಭಿಕ್ಷೆ ಬೇಡಿ ತಿನ್ನುವಂಥ ಸಾಧು ಬಂದಿದ್ದ. ಮತ್ತು ಅವಂಗೆ ಒಂದು ಕಡೆ ಉಳ್ಕೊಳ್ಳೋಕೆ ಜಾಗಿಲ್ಲ. ಅಲ್ಲೊಂದು ಕಡೆ ಉಳ್ಕೋತಾನೆ, ಇಲ್ಲೊಂದು ಕಡೆ ಉಳ್ಕೋತಾನೆ. ಧರ್ಮ ಛತ್ರದಾಗ ಉಳ್ಕೊಂಡು ಹೋಗುವಂಥವು ಬಂದ ನಿನ್ನ ಕಿವ್ಯಾಗ ಹೇಳಿದ. ನೀ ಆ ಮಾತು ಕೇಳಿ 1 ರಾತ್ರಿಯಾಗ ನೆರವೇರಿಸಿ ಕೊಟ್ಟು.